ಸೊ ಬನ್ನಿ ಮೈಸೂರಿಗೆ ಹೋಗೋಣ. ಶುಭೋದಯ ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಸೋಲೋ ರೈಡ್ ಮಾಡ್ತಾಯಿದ್ದೀನಿ ಫಾರ್ ಅ ಚೇಂಜ್. ಯಾಕೆಂದರೆ ಇವತ್ತು ಸೋಮವಾರ, ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ನಾನೊಂದು ಸಿಂಪಲ್ ಆಗಿರೋ ಒಂದು ರೈಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ನಾನು ಪ್ಲ್ಯಾನ್ ಮಾಡಿ ಹೊರಟಿರೋದು ಮೈಸೂರಿಗೆ. ಹೌದು, ಮೈಸೂರು, ನಮ್ಮ ಮೈಸೂರಿಗೆ ಹೋಗಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ವಾಪಸ್ ಬರೋದಷ್ಟೇ. ಇನ್ನೇನು ಪ್ಲ್ಯಾನ್ಸ್ ಇಲ್ಲ. ಸೊ ಬನ್ನಿ ನೋಡೋಣ. ಚಾನ್ಸ್ ಇದ್ದರೆ ಮೈಸೂರು ಎಕ್ಸ್ಪ್ರೆಸ್ ವೇ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ರೂಟ್ಗೆ. ಸೊ ಗೊತ್ತಿಲ್ಲ, ನೋಡೋಣ. ಅದು ಓಪನ್ ಇದ್ದರೆ ಒಳ್ಳೆಯದು, ಓಪನ್ ಇಲ್ಲ ಅಂದರೆ ಇನ್ನೂ ಒಳ್ಳೆಯದು. ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಈಗ ಟೋಲ್ ರೋಡ್ ಸ್ಟಾರ್ಟು. ಸೊ ನೋಡೋಣ ಹೆಂಗಿದೆ ಅಂತ. ಇದೇ ಹೊಸ ರೋಡು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮೆಟ್ರೋ ಲೈನ್ ಕನೆಕ್ಟಿವಿಟಿ ಕೂಡ ಇದೆ ಈ ಕಡೆ. ನೋಡಿ, ಸಂಭ್ರಮ ರೆಸ್ಟೋರೆಂಟ್ನ ನೀವು ಗುರ್ತಾಗಿಟ್ಕೊಂಡ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಹೈವೇ. ಹೆದ್ದಾರಿಗೆ ಸುಸ್ವಾಗತ. ಲೆಟ್ಸ್ ಗೋ. ನೋಡೋಣ ಹೇಗಿದೆ. ಈಗ 9 ಗಂಟೆಗೆ 4 ನಿಮಿಷ ಕಡಿಮೆ ಇದೆ. ಸೊ ಟೈಮ್ ನೋಡೋಣ ಎಷ್ಟೊತ್ತಾಗುತ್ತಂತ. ಓಕೆ, ಇದು 3 ಲೇನ್ ಹೈವೇ. ಒನ್ ಸೈಡ್ 3 ಲೇನು. ಸೊ 2 ಸೈಡ್ಸ್ ಅಂದರೆ 6 ಲೇನ್. ಬಟ್ ಐ ಮಸ್ಟ್ ಸೇ ದಿಸ್ ಇಸ್ ನೈಸ್. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನಂಗೆ ಆಗಲೇ ಒಳ್ಳೆ ನೈಸ್ ಫೀಲಿಂಗ್ ಸಿಗ್ತಾ ಇದೆ. ಈಸಿ 100 ಕ್ರೂಸಿಂಗ್ ಇಲ್ಲಿ. ಇನ್ನೂ ಒಳ್ಳೆ ಬೈಕ್ ಇದ್ದರೆ ಇನ್ನೂ ಆರಾಮಾಗಿ ಹೋಗ್ಬೋದು. ಬಟ್ 80 to 100 ಶುಡ್ ಬಿ ದ ಲಿಮಿಟ್. ಓಕೆ, ಇಲ್ಲಿ ಕಾಳಿದಾಸ ಸ್ಟ್ಯಾಚ್ಯೂ ಆಗ್ತಾ ಇದೆ ನೋಡಿ. ನೋಡೋಣ ಇದು ಎಷ್ಟು ದೂರ ಹೋಗುತ್ತೆ ಅಂತ. ಬಟ್ ಸೋ ಫಾರ್ ಸೋ ಗುಡ್, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇಲ್ಲಿ ಮುಂದೆ ಡಿವಿಯೇಷನ್ ಇದೆ, ಯಾಕೆಂದರೆ ಇದು ಅಟ್ ಎ ಸ್ಟ್ರೆಚ್ ಇಲ್ಲ. ಬಿಟ್ಸ್ ಆ್ಯಂಡ್ ಪೀಸಸ್ ಮಾತ್ರ ಈಗ ಓಪನ್ ಆಗಿರೋದು. ಇನ್ನೊಂದೇನಪ್ಪ ಅಂದರೆ, ನಾನು ಕೇಳ್ಪಟ್ಟಂಗೆ, ಅದೇನು ಗ್ಯಾರಂಟಿ ಇಲ್ಲ, ಈ ಹೈವೇ ಯಾವಾಗ ಫುಲ್ ಫ್ಲೆಡ್ಜ್ ಓಪನ್ ಆಗುತ್ತೆ ಬೈಕರ್ಸ್ಗೆ ಅಲೌ ಇಲ್ಲ ಅಂತೆ. ಅದೊಂದು ಕೇಳ್ಪಟ್ಟಿದ್ದೀನಿ. ಸೊ ಅದು ಒಂದು ನಾವು ಯೋಚನೆ ಮಾಡಿ, ಸೊ ಅದೊಂದು ಕಷ್ಟಕರ ವಿಷಯ. ಬಟ್ ಒಂದು ರೀತಿ ನನ್ನನ್ನು ಕೇಳಿದರೆ ಅದು ಒಳ್ಳೆಯದು. ಯಾಕೆಂದರೆ ಎಲ್ರಿಗೂ ಒಂದು ವಯಸ್ಸಲ್ಲ ಇದು, ಕೆಲವು ಜನರಿಗೆ ಮಾತ್ರ. ಒಬ್ಬೊಬ್ಬರು ಎಸ್ಪೆಷಲಿ ಬೈಕ್ ಅವರು, ಫಾಸ್ಟ್ ಬೈಕ್ಗಳು ಮತ್ತು ಇರ್ರೆಸ್ಪಾನ್ಸಿಬಲ್ ಬೈಕರ್ಸ್ ಅಂತ ಏನು ಕರಿತೀವಿ, ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಅವರು ಕೆಲವರು ಸರಿಗೆ ಓಡಿಸಲ್ಲ, ಆಯಿತಾ. ಸೊ ಲೇನ್ ಡಿಸಿಪ್ಲಿನ್ ಇರೋಲ್ಲ. ಮತ್ತು ಇಲ್ಲಿ ಎಲ್ಲ ಕಾರು, ಟೆಂಪೋ, ಬಸ್ಗಳು, ಆ ಥರ ವೆಹಿಕಲ್ಸ್ ಹೋಗ್ತಾ ಇರೋದ್ರಿಂದ ಬೈಕರ್ಸು ಹೋಗಿ ಅವ್ರಿಗೆ ಆಕ್ಸಿಡೆಂಟ್ ಆಗೋದು ಅಥವಾ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಜಾಸ್ತಿ ಆ ಥರ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಆದ್ದರಿಂದಾಗಿ ಇದು ನನ್ನ ಪ್ರಕಾರ, ಆದ್ದರಿಂದಾಗಿ
ಅವ್ರು ಮೋಸ್ಟ್ಲಿ ಬೈಕರ್ಸ್ಗೆ ಅಲೌ ಮಾಡಿರಲ್ಲ. ಬೈಕ್ಸ್ ಅವರು ಕೆಳಗಡೆನೆ ಹೋಗ್ಬೇಕಾಗುತ್ತೆ ಎಕ್ಸ್ಪ್ರೆಸ್ ವೇಲಿ, ಇಲ್ಲ ಬೇರೆ ಆಲ್ಟರ್ನೇಟ್ ರೂಟ್ ಇರಬಹುದು. ಸೊ ಈ ಯಾವುದೋ ರೂಟ್ ಇರ್ಬೋದು, ಈ ಥರ ಇಲ್ಲಿ ನೋಡ್ತೀರಾ ಸೈಡಲ್ಲಿ. ಸೊ ಅದನ್ನು ನಾನು ಅನ್ಕೋತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಶ್ಯೂರ್. ಸೊ ಟ್ರಾಫಿಕ್ ಕಂಜೆಷನ್ ಆಗಲ್ಲ, ಅದು ಒಂದು. ಬೇಗ ಹೋಗ್ಬೋದು ಮೈಸೂರು ಅವರು, ಇಲ್ಲ ಮೈಸೂರಿಂದ ಕೂರ್ಗು, ಊಟಿ ಎಲ್ಲ ರೂಟು ಇದೇನೆ. ಸೊ ಆ ಥರ ಇದ್ದಾಗ ತುಂಬ ಈಸಿ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ, ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಸೊ ಅದು ಮುಖ್ಯ. ಸೊ ಅದನ್ನೊಂದು ವಿಷಯ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಓಕೆ, ಇಲ್ಲಿ ನೋಡಿ, ಇದು ಎಕ್ಸ್ಪ್ರೆಸ್ ವೇ, ಇದು ಸರ್ವಿಸ್ ರೋಡ್. ಆ್ಯಕ್ಚುಲಿ ಇದು ಓಪನ್ ಇಲ್ಲ, ಯಾವ ಗಾಡಿನೂ ಹೋಗ್ತಾ ಇಲ್ಲ. ಬಟ್ ಆ ಕಡೆಯಿಂದ ಗಾಡಿಗಳು ಬರ್ತಾ ಇವೆ. ಸೊ ಈ ಕಡೆ ಇನ್ನೂ ಓಪನ್ ಆಗಿಲ್ಲ. ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ಲಸ್ ನೀವು ಎಕ್ಸ್ಪ್ರೆಸ್ ವೇನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನೀವು ಇವಾಗಲೇ ಬಂದರೆ ಒಳ್ಳೆಯದು, ಎಸ್ಪೆಷಲಿ ಬೈಕರ್ಸ್ಗೆ. ಯಾಕೆ ಅಂದರೆ ಆಮೇಲೆ ಅವರು ಬೈಕರ್ಸ್ಗೆ ಅಲೌ ಇಲ್ಲ ಅಂತ ಬ್ಯಾನ್ ಮಾಡಿಬಿಟ್ರೆ ನಿಮಗೆ ಇವಾಗ ನೋಡಿದ್ರಲ್ಲ ಆ ರೋಡ್ ಕೂಡ ಸಿಗಲ್ಲ ಅಂತ ಅನ್ಕೋತೀನಿ. ಐ ಆಮ್ ನಾಟ್ ಶ್ಯೂರ್, ಬಟ್ ನೋಡಿ, ಫ್ರೀ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಕಮ್. ಓಕೆ, ಇಲ್ಲಿ ಒಂದು ಡಿವಿಯೇಷನ್ ಇದೆ, ಮೋಸ್ಟ್ಲಿ ಇಲ್ಲಿಂದ ಮತ್ತೆ ಕನೆಕ್ಟ್ ಆಗುತ್ತೆ. ಓಕೆ, ನೀವು ಎಕ್ಸ್ಪ್ರೆಸ್ ವೇಲಿ ಬಂದರೆ ಸೀದಾ ಈ ರೋಡ್ಗೆ ಕನೆಕ್ಟ್ ಆಗುತ್ತೆ. ಬಟ್ ನಾವು ಸರ್ವಿಸ್ ರೋಡ್ ಕಡೆಯಿಂದ ಬಂದಿರೋದ್ರಿಂದ ಸ್ವಲ್ಪ ಡಿಲೇ. ಬಟ್ ಅಗೇನ್ ಇಲ್ಲಿ ನೋಡಿ, 3 ವೇ ಲೇನ್ ಇದೆ, ಆ ಕಡೆ 3 ವೇ ಲೇನ್ ಇದೆ, ಇಲ್ಲಿ 3 ಲೇನ್ ಇದೆ, ಆ ಕಡೆ 3 ಲೇನ್ಸ್ ಇದೆ. ಸೊ ಗಾಡಿಗಳು ಆರಾಮಾಗಿ ಹೋಗ್ಬೋದು ಇಲ್ಲಿ. ಬಟ್ ರೋಡ್ ಮಾತ್ರ ಚಿಂದಿ ಆಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾಡಿಬಿಡಿ, ಎಸ್ಪೆಷಲಿ ಬೈಕರ್ಸು. ಅವಾಗ ಹೇಳ್ದಂಗೆ ನೀವು ಆಲ್ರೆಡಿ ಬಂದಿರ್ಬೋದು, ನಾನೇ ಲೇಟ್ ಇರ್ಬೋದು. ಇದು ಬಿಡದಿ, ಈಗ ಡಿವಿಯೇಷನ್ ಇದೆ ಮತ್ತೆ. ಸೊ ಅಲ್ಲಲ್ಲೇ ಡಿವಿಯೇಷನ್ ಬರುತ್ತೆ. ಸೊ ನಾವು ಹಿಂಗೆ ಡಿವಿಯೇಷನ್ ಹೋಗಿ ಮತ್ತೆ ಕನೆಕ್ಟ್ ಆಗಬೇಕು, ಡಿವಿಯೇಷನ್ ಹೋಗಿ ಮತ್ತೆ ಕನೆಕ್ಟ್ ಆಗಬೇಕು. ಬಟ್ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆದಮೇಲೆ ಈ ಡೈವರ್ಷನ್ಗಳು ಇರೋಲ್ಲ. ಯಾರಿಗೆ ಎಕ್ಸ್ಪ್ರೆಸ್ ವೇಲಿ ಅದಾವು ಇಲ್ಲ ಅವ್ರು ಈ ರೋಡ್ ತೊಗೋಬೇಕು, ಯಾರು ಎಕ್ಸ್ಪ್ರೆಸ್ ವೇಲಿ ಹೋಗ್ತಾರೆ ಅವ್ರು ಆ ರೋಡ್ ತೊಗೋಬೇಕು. ಸೊ ಆ ರೀತಿ ಒಂದು ಸೆಟಪ್ ಮಾಡ್ತಾರೆ. ಸೊ ಅದು ಓಪನ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಈಗ ಇನಿಷಿಯಲ್ ಇಂಪ್ರೆಷನ್ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿರೋದಿಲ್ಲಿ. ಬಟ್ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ಡ್ ಓಪನ್ ಆದಮೇಲೆ ಖಂಡಿತ ಇಲ್ಲಿ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಮೈಸೂರಿಗೆ ಎಷ್ಟೊತ್ತಾಗುತ್ತೆ ಅಂತ ಚೆಕ್ ಮಾಡೋಕ್ಕೆ. ಸೊ ಇಲ್ಲಿ ನೋಡ್ಬೋದು, ಇದು ಎಕ್ಸ್ಪ್ರೆಸ್ ವೇ ಬರೋವಾಗ ಓಪನ್ ಇದೆ. ಹೋಗಬೇಕಾದ್ರೆ ಬೇರೆ ರೂಟಿಂದ ಹಿಂಗೆ ಕನೆಕ್ಟ್ ಆಗಿ ಹೋಗುತ್ತೆ ಅಲ್ಲಿಗೆ. ನಾವು ಹೋದ್ಸಲಿ ಈ ಕಡೆ ಬಂದಾಗ ಇದೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಸೊ ಅಷ್ಟು ಗೊತ್ತಾಗಿಲ್ಲ. ಬಟ್ ಇವಾಗ ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ. ಓಕೆ, ಈಗ ಬಿಡದಿ ಆಯಿತು. ರಾಮನಗರ ಜಂಕ್ಷನ್ ಇದು. ಮುಂದೆ ಹೋದರೆ ಸೊ ನೋಡಿ, ರೋಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದ್ರೆ ಬ್ಯಾಂಗ್ಳೂರ್ ಟು ಮೈಸೂರು ವಿಲ್ ಬಿ ವಿತಿನ್ 90 minutes ಆರ್ ಎಕ್ಸಾಕ್ಟ್ಲಿ 19 minutes. ಸೊ ಬ್ಯಾಂಗ್ಳೂರ್ ಟು ಮೈಸೂರು ಪ್ರಯಾಣ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಈ ಎಕ್ಸ್ಪ್ರೆಸ್ ವೇ ಮಾಡಿರೋದು. ಸೊ ಇನಿಷಿಯಲ್ ಇಂಪ್ರೆಷನ್ ಇಸ್ 10 on 10. ವೆರಿ ಗುಡ್. ರಾಮನಗರ್ ಎಂಟ್ರಿ ಕೊಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಟೂ ಗುಡ್. ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಎಕ್ಸ್ಪ್ರೆಸ್ ವೇ. ಹಿಂಗಿಂದ ಅಲ್ಲಿವರೆಗೂ ಇದೆ ಎಕ್ಸ್ಪ್ರೆಸ್ ವೇ. ಓ ಮ್ಯಾನ್, ಐ ಆಮ್ ಲವಿಂಗ್ ಇಟ್. ದಿಸ್ ಇಸ್ ವೆರಿ ಗುಡ್.
ಒಂದು ಒಳ್ಳೆ ಕೆಲಸ ಆಗಿದೆ. ಎಸ್ಪೆಷಲಿ ಕಮ್ಯೂಟರ್ಸ್ಗೆ ತುಂಬ ಹೆಲ್ಪ್ಫುಲ್ ಇದು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫುಲ್ ಫ್ಲೆಡ್ಜ್ ಓಪನ್ ಆಗೋಕ್ಕೆ ಮುಂಚೆ ಒಂದ್ಸಲ ಇಲ್ಲಿ ರೈಡು ಡ್ರೈವು ಅದೇನು ಮಾಡ್ತೀರಾ ಮಾಡಿಬಿಡಿ. ಆಮೇಲೆ ಇದು ಓಪನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದರಿಂದ ಇಟ್ಸ್ ಎ ಗುಡ್ ಥಿಂಗ್ ಟು ಡೂ ರೈಟ್ ನಾವು. ನನಗೆ ಈ ರೋಡು ಕೆಲವು ಜಂಕ್ಷನಲ್ಲಿ ನೈಸ್ ರೋಡ್ ಫೀಲಿಂಗ್ ಕೊಡ್ತು. ಇವಾಗ ಇಲ್ಲಿ ನನಗೆ ಮಂಗಳೂರು ರೂಟ್ ಇದೆಯಲ್ಲ, ಆ ಹೈವೇ ಫೀಲಿಂಗ್ ಬರ್ತಾ ಇದೆ. ಸೊ ದೇ ಹ್ಯಾವ್ ರೆಪ್ಲಿಕೇಟೆಡ್ ದ ಸೇಮ್ ಥಿಂಗ್ ಐ ಬಿಲೀವ್. ಸೊ ತುಂಬ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನೀವು ಬನ್ನಿ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿ. ಇದು ಆಲ್ಮೋಸ್ಟ್ ನಾನು 4ನೇ ಸಲ ಹೇಳಿದ್ದೆ. ಬಟ್ ನಂಗೆ ಅಷ್ಟು ಇಷ್ಟ ಆಗಿದೆ, ಅದಕ್ಕೋಸ್ಕರ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಚನ್ನಪಟ್ಟಣ, ಅದಕ್ಕೋಸ್ಕರ ಸ್ಟ್ರೆಸ್ ಮಾಡ್ತಾ ಇರೋದು. ಬಿಕಾಸ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಎಂಜಾಯ್ ಮಾಡೋಂಗಿದ್ರೆ ಬನ್ನಿ. ಮದ್ದೂರು ಹತ್ರ ಬರ್ತಾ ಇದ್ದೀವಿ. ಮದ್ದೂರು ಇಲ್ಲಿಂದ 12 ಕಿಲೋಮೀಟ್ರ್ ಮಾತ್ರ, ಕೇವಲ 12 ಕಿಮಿ. ಇನ್ನೂ ಒಂದು ಬ್ರೇಕು ತಗೊಂಡಿಲ್ಲ. ಇಲ್ಲೊಂಚೂರು ಡಿವಿಯೇಷನ್ ಇದೆ. ಚನ್ನಪಟ್ಟಣ ಆದ್ಮೇಲೆ ಇದು ಸಣ್ಣ ಡಿವಿಯೇಷನ್. ಮಂಡ್ಯ ಜಿಲ್ಲೆ ಅಂತ ಬರ್ದಿದ್ದಾರೆ. ಈ ಸುತ್ತಮುತ್ತ ಎಲ್ಲ ಮಂಡ್ಯ ಜಿಲ್ಲೆನೇ. ಓಕೆ, ಈಗ ನಾವು ಮಂಡ್ಯ ಬಂದಿದ್ದೀವಿ. 1 hour and 20 minutes. ಮಧ್ಯದಲ್ಲಿ ಒಂದು ಬ್ರೇಕ್ ಇತ್ತು, ಅದೊಂದು 10 minutes ಮೈನಸ್ ಮಾಡಿ. ಬಟ್ 1 hour 10 minutes. ನೀವು ಇನ್ನೂ ಫಾಸ್ಟಾಗಿ ಬಂದರೆ 1 hour ಮಂಡ್ಯಗೆ ಈಸಿಯಾಗಿ ಬರ್ಬೋದು ಈ ರೂಟಲ್ಲಿ. ಸೊ ಮೈಸೂರಿಲ್ಲಿಂದ 43 ಕಿಲೋಮೀಟರ್ಸ್ ಇದೆ, 43 ಕಿಲೋಮೀಟರು. ಬಟ್ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ಕು. ಸೊ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಸೊ ನೆಕ್ಸ್ಟ್ ಸ್ಟಾಪ್ ಈಗ ಮೈಸೂರು ಶ್ರೀರಂಗಪಟ್ಟಣದ ಮೇಲೆ ಹೋಗ್ತೀವಿ. ಒಂದು ಸಣ್ಣ ಪೆಟ್ರೋಲ್ ಸ್ಟಾಪ್ ತಗೊಂಡ್ವಿ. ಆಯ್ತು, ಹೋಗೋಣ. ಶ್ರೀರಂಗಪಟ್ಟಣ ರೀಚ್ ಆಗಿದ್ದೀವಿ ಈಗ. ನೆಕ್ಸ್ಟ್ ಸ್ಟಾಪ್ ಮೈಸೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಮೈಸೂರಲ್ಲಿ ಇರ್ತೀವಿ. ಸೊ ಮೈಸೂರು ಟಚ್ ಆಗಿ ಅಲ್ಲೊಂಚೂರು ವಿಶ್ರಾಂತಿ ತಗೊಂಡು ಒಂದು ಸಣ್ಣ ಬ್ರೇಕ್, ಆ ನಂತರ ಬ್ಯಾಕ್ ಟು ಬೆಂಗಳೂರು, ನಮ್ಮ ಬೆಂಗಳೂರು. ಅದೇ ಈಗ ಕಾರ್ಯಕ್ರಮ. ಮಧ್ಯೆ ಈ ಥರ ಜಂಕ್ಷನಲ್ಲಿ ಬಂದಾಗ ತುಂಬ ಟ್ರಾಫಿಕ್ಕು ಆ್ಯಸ್ ಯೂಶ್ವಲ್. ಮುಂಚೆ ಹೆಂಗೆ ಬರ್ತಾ ಇದ್ವಿ ಅದೇ ಥರ. ಸೊ ಟ್ರಾಫಿಕ್ ಇದ್ದೇ ಇದೆ ಇಲ್ಲಿ. ಸೊ ಮೈಸೂರು ಟಚ್ ಆಗಿ ನಾನು ನಿಮಗೆ ಹೇಳ್ತೀನಿ, ವಿತ್ ಬ್ರೇಕ್ಸ್ ಆ್ಯಂಡ್ ವಿತೌಟ್ ಬ್ರೇಕ್ಸ್ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಸೊ ಬನ್ನಿ ಮೈಸೂರಿಗೆ ಹೋಗೋಣ. ಓಕೆ, ಮೈಸೂರು ಬಂದಾಯಿತು. ಎಕ್ಸಾಕ್ಟ್ಲಿ 2 hours, ವಿಚ್ ಈಸ್ 120 minutes ಅಲ್ಲಿ ಬಂದಿದ್ದೀವಿ. ಸೊ ಮೈಸೂರು ಎಂಟ್ರೆನ್ಸ್ ಇದು. ಮೈಸೂರು ಎಂಟ್ರೆನ್ಸ್ 2 hours. ಸೊ ಆ್ಯಕ್ಚುಲ್ ಮೈಸೂರು ಇನ್ನೂ ಮುಂದೆ ಇದೆ. ಸೊ ಬನ್ನಿ ನೋಡೋಣ ಅಲ್ಲಿಗೆ ಎಷ್ಟೊತ್ತಾಗುತ್ತಂತ. ಬಟ್ ಫ್ಲಾಟ್ 2 hours ನಾವು ಮೈಸೂರು ರೀಚ್ ಆಗಿದ್ದೀವಿ ವಿತ್ ಬ್ರೇಕ್ಸ್. ಸೊ ಬ್ರೇಕ್ಸ್ನ ನಾವು ಮೈನಸ್ ಮಾಡಿದ್ರೆ 20 ನಿಮಿಷಗಳು ಮಾತ್ರ.
ಸೊ ಒಂದು ರೆಗ್ಯುಲರ್ 10 ಮಿನಿಟ್ ಬ್ರೇಕ್ ಮತ್ತು ಇನ್ನೊಂದು 10 ಮಿನಿಟ್ಸ್ ಫ್ಯೂಲ್ ಅಪ್ ಆಗೋದಕ್ಕೆ. ಸೊ ಫ್ಯೂಲ್ ಹಾಕ್ಸೋದಕ್ಕೆ ಇನ್ನೊಂದು 10 ನಿಮಿಷ. ಸೊ 15 ನಿಮಿಷ ಅಂತಲೇ ಇಟ್ಕೊಳ್ಳಿ, 30 ನಿಮಿಷ ಮೈನಸ್ ಮಾಡಿ. ಸೊ ಫ್ಲ್ಯಾಟ್ 90 ಮಿನಿಟ್ಸ್ ರಫ್ ಆ್ಯಂಡ್ ರಫ್. ಫ್ಲ್ಯಾಟ್ 90 ಮಿನಿಟ್ಸ್ ರಫ್ ಆಗಿ ಯು ವಿಲ್ ರೀಚ್ ಮೈಸೂರು. ಓಕೆ, ಅಫಿಷಿಯಲ್ ಆಗಿ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಒಂಚೂರು ಟ್ರಾಫಿಕ್ ಇತ್ತು, ಒಂದು 10 ನಿಮಿಷ ಎಕ್ಸ್ಟ್ರಾ ಇಟ್ಕೊಳ್ಳಿ. ಬಟ್ ಆಲ್ ಇನ್ ಆಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಸಿಂಪ್ಲಿ ಬ್ಯೂಟಿಫುಲ್. ಅಷ್ಟೇ, ಇನ್ನೇನಿಲ್ಲ. ಸೊ ದ ಟೋಲ್ ರೋಡ್ ಎಂಡ್ಸ್ ಹಿಯರ್. ಯು ಸಿ ಮೈಸೂರು. ಲೆಫ್ಟ್ ಹೋದರೆ ಕಬಿನಿ, ಊಟಿ ಮತ್ತು ಬೇರೆ ಊರುಗಳು, ಮಡಿಕೇರಿ ಕೂಡ ಹಿಂಗೆ ಹೋಗ್ಬೋದು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು, ಮಾಡಿ ಆಯಿತು. ಸೂಪರ್ ಆಗಿದೆ ನೋಡಿ. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಸೊ ವಿ ಹ್ಯಾವ್ ರೀಚ್ಡ್. ಸೊ ಅಷ್ಟೇ, ಈಗ ಒಂದು ಸಣ್ಣ ವಿರಾಮ ತಗೊಂಡು ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗೋದೆ. ಸೊ ನೀವು ಬನ್ನಿ, ನಾನು ಆವಾಗಲೇ ಹೇಳ್ದಂಗೆ 4 ಅಲ್ಲ, ಇದು 5ನೇ ಸಲ ಹೇಳ್ತಾ ಇರೋದು. ಬನ್ನಿ, ಎಂಜಾಯ್ ಮಾಡಿ. ಸೂಪರ್ ರೋಡ್. ಥ್ಯಾಂಕ್ ಯು. ಇದು ಯಾರು ಪ್ಲ್ಯಾನ್ ಮಾಡಿ, ಯಾರು ಇಂಪ್ಲಿಮೆಂಟ್ ಮಾಡಿ, ಇನಿಷಿಯೇಟ್ ಮಾಡಿದ್ದಾರೆ ಅವ್ರಿಗೆ. ಬಟ್ ಬೆಂಗಳೂರು ಟು ಮೈಸೂರು ಬರಬೇಕಂದ್ರೆ ಫ್ಲ್ಯಾಟ್ 90 ಮಿನಿಟ್ಸ್ ವಿತೌಟ್ ಅ ಬ್ರೇಕ್, 120 ಮಿನಿಟ್ಸ್ ವಿತ್ 2 ಬ್ರೇಕ್ಸ್, ಅರ್ಧ ಗಂಟೆ ಬ್ರೇಕ್ ಅಂತ ಇಟ್ಕೊಳ್ಳಿ. 2 ಅವರಲ್ಲಿ ಫ್ಲ್ಯಾಟಾಗಿ ನೀವು ಆರಾಮಾಗಿ ಬರ್ಬೋದು. 80 to 100 ಈಸ್ ದ ರೆಕಮೆಂಡೆಡ್ ಸ್ಪೀಡ್ ಆರ್ ಆ್ಯಾವ್ರೇಜ್ ಸ್ಪೀಡ್. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಐ ವಿಲ್ ಸಿ ಯು ಇನ್ another video. Till then, please take care and stay safe. Bye bye.